ಹಾಯ್ ಫ್ರೆಂಡ್, ನಮಸ್ಕಾರ ನಮಸ್ಕಾರ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಗಣೇಶ್ ಮಾತಾಡ್ತಿದ್ದೀನಿ. ನಾನು ಇವತ್ತು ಹೇಳೋಕೆ ಬಂದಿರೋ ವಿಷಯ ಏನಂದರೆ, ನಾನು ಆ ವಿಷಯ ಹೇಳೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ಹಾಗೂ ಲೈಕ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಹಾಗೂ ಶೇರ್ ಮಾಡಿ. ಹಾಗೂ ನಮ್ಮ ಚಾನಲ್ಗೆ ಎಲ್ಲರೂ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ನಾನಿವತ್ತು ಸಾಗರ ಹೋಗಿದ್ದೆ. ಸಾಗರ ಹೋದಾಗ ಅಲ್ಲಿ ನಾನು ಸಾಗರ ಏನಕ್ಕೆ ಹೋಗಿದ್ದೆ ಅಂದರೆ, ನನ್ನ ಬೈಕಿನ HSRP ನಂಬರ್ ಪ್ಲೇಟನ್ನು ತಗೊಬರೋಕ್ಕೋಸ್ಕರ ಹೋಗಿದ್ದೆ. ಹೋಂಡಾ ಶೋರೂಮಿಗೆ ಹೋದಾಗ ಅಲ್ಲಿ HSRP ನಂಬರ್ ಪ್ಲೇಟ್ ಇತ್ತು. ಆಲ್ರೆಡಿ ಕೇಳಿದೆ, ಹ್ಞೂ ಸರ್ ಇದೆ ಅಂತ ಹೇಳಿದ್ರು. ಆಮೇಲೆ ನನ್ನ ಹತ್ರ ಸಿಗ್ನೇಚರ್ ಹಾಕ್ಸ್ಕೊಂಡು ಹಾಗೆ HSRP ನಂಬರ್ ಪ್ಲೇಟ್ ಕೊಟ್ಟರು. ಹಾಗೆ ತಗೊಂಡು ಜೋಗದ ಕಡೆ ಹೋಗೋಣ ಅಂತ ಹೋದಾಗ ರೋಡಿಗೆ ಹೈವೇ ಪೊಲೀಸ್ ಅಡ್ಡಾಕೊಂಡು ನಿಂತ್ಕೊಂಡಿದ್ರು. ಹಾಗೆ ಏನಕ್ಕೋಸ್ಕರ ಅಂದರೆ, ಯಾರು ಹೆಲ್ಮೆಟ್ ಹಾಕೋಗಿಲ್ಲ ಮತ್ತು HSRP ನಂಬರ್ ಪ್ಲೇಟು ಕೆಲವರು ದಿಲ್ದಿದ್ದವ್ರದ್ದೆಲ್ಲ ಹಿಡಿತಾ ಇದ್ರು. ಹಾಗೆ ನಾನು ಕೂಡ ಹಾಗೆ ಅವರಿಂದ ಮುಂದೆ ಪಾಸ್ ಆದೆ. ತಪ್ಸ್ಕೊಂಡು ಹೋಗ್ಬೇಕಾರೆ ಆಮೇಲೆ ಯಾಕೋ ಜೋಗಕ್ಕೆ ಹೋಗೋಕ್ಕೆ ಮನಸ್ಸಾಗಿಲ್ಲ. ಹಾಗೆ ತಿರ್ಸ್ಕೊಂಡು ಮತ್ತೆ ರಿಟರ್ನ್ ಬಂದು ಹಾಗೆ ಮಾರಿಕಾಂಬ ಟೆಂಪಲ್ ಕಡೆ ಹೋಗ್ಬೇಕಾರೆ ನಮ್ಮ ಹೆಣ್ಣೈಕ್ಳೆಲ್ಲ ಸುಣ್ಣ ಬಣ್ಣ ಬಡ್ಕೊಂಡು ರೋಡಲ್ಲಿ ಓಡಾಡ್ತಿದ್ರು. ಅದನ್ನು ನೋಡ್ತಾ ನಮ್ಮ ಗಂಡೈಕ್ಳೆಲ್ಲ ಬಾಯಿ ಬಿಟ್ಕೊಂಡು ಬಾಯಿ ಮುಚ್ಚೇನೆ ನೋಡ್ತಾ ನಿಂತ್ಕೊಂಡವ್ರು ಎಷ್ಟು ಜನ. ಅದನ್ನು ನೋಡ್ಕೊಂಡು ಇಷ್ಟೇ ಮಗ ಅಂತ ಬೈಕ್ ಅಂತ ಹೋಗೋರು ಎಷ್ಟು ಜನ ಅಂತ ಗೊತ್ತಾಗ್ತಿಲ್ಲ. ಹಾಗೆ ನೋಡಿ ಮುಂದೆ ಹೋಗ್ತಾನೆ ರೋಡಲ್ಲಿ ಅತ್ಲಾಗಿತ್ಲ ನೋಡಿದೆ, ಗಾಡಿಗಳನ್ನು ತಿರ್ಸೋರು ಬೇಜಾನ್ ಜನ ಇರ್ತಾರೆ. ಯಾವುದೇ ಕಾರಣಕ್ಕೂ ಸಾಗರದಲ್ಲಿ ಓಡಾಡ್ಬೇಕಾರೆ ಹುಷಾರಿಂದ ಓಡಾಡಿ, ಗಾಡಿಗಳು ಓಡಿಸ್ಬೇಕಾದ್ರೂ ಅಷ್ಟೇ ನೋಡಿ. ಮುಂದಕ್ಕೆ ಹೋಗ್ಬೇಕಾರೆ ಅಲ್ಲಿ ಇಲ್ಲಿ ಅಂಗಡಿ ಮುಂಗಟ್ಟುಗಳಿರ್ಬೋದು, ಹಾಗೆ ವ್ಯಾಪಾರ ಮಾಡೋ ಗೋಬಿ ಮಾರೋರು ಇರ್ಬೋದು, ಹಾಗೆ ಹಣ್ಣು ತರಕಾರಿಗಳನ್ನು ಮಾರೋರು ಇರ್ಬೋದು, ಬೇಜಾನ್ ಜನ ನೋಡ್ದವು. ಆವಾಗ ಖುಷಿ ಆಯಿತು. ಅಲ್ಲಿಂದ ಮುಂದಕ್ಕೆ ಹೋಗ್ತಾನೆ ಹಾಗೆ ಪಾರ್ಕ್ ಅದು ಇದು ಅಂತ ನೋಡ್ಕೊತ ಬಂದವು. ಕಾರು ನಿಲ್ಸಿದ್ದನ್ನು ನೋಡಿದವು. ಮಳೆ ಇಲ್ಲ ಅಂತ ಹೋದೆ. ಮಳೆ ಅಂದರೆ ಮಳೆ ಬಿಡದೆ ಹುಳಿಯಾಕಿಡಿತು. ಆಮೇಲೆ ಏನು ಮಾಡೋದಂತ ಗೊತ್ತಾಗಿಲ್ಲ. ಅದೇ ಮಳೆಲೆ ಮುಂದೆ ಚಲಿಸ್ತಾನೆ ಇದ್ದವು. ಹಾಗೆ ಮಾರಿಕಾಂಬ ಟೆಂಪಲ್ ಹತ್ರ ಹೋಗ್ಬೇಕಾರೆ ಅಲ್ಲೂ ಕೂಡ ಮಳೆ ಅಂದರೆ ಮಳೆ ಇತ್ತು. ಚಲಿಸ್ಬೇಕಾರೆ ಪೊಲೀಸರೆಲ್ಲ ಅಡ್ಡು ಬರ್ತಾರೋ ಅನ್ನೋ ಅದೊಂದು ಭಯ ಬೇರೆ. ಅದರಲ್ಲೂ ಭಯದಲ್ಲೇ ಅರ್ಧ ವೀಡಿಯೋನ ಇದು ಮಾಡಿದ್ದೀವಿ ನೋಡಿ. ನಮ್ಮ ಗಂಡೈಕ್ಳೆಲ್ಲ ಹೆಂಗೆ ಹೋಗ್ತಿದ್ದಾವಂತ ಒಳ್ಳೆ ಹೆಗದ ಮೇಲೆ ಕೈ ಹಾಕ್ಕೊಂಡು, ಯಾರು ಗುದ್ದಿದ್ರೇನೋ ಬಿಟ್ರೇನೋ ಏನು ತಲೆ ಕೆಡ್ಸ್ಕೊಂತಿಲ್ಲ, ಆ ಥರ ಹೋಗ್ತಿದ್ದಾರೆ. ಒಪ್ಪಿ ತಪ್ಪಿ ಯಾರು ಗುದ್ದಿದ್ರು ಅಂದ್ರೆ ಸೇಡಿ ಹೋಗಿ ಬಿದ್ದಿರ್ತಾರೆ, ಒಳ್ಳೆ ಗುಜರಿ ಕಾಡಿ ಬಿದ್ದಂಗೆ ಆ ಥರ ಹೋಗ್ತಿದ್ದಾವೆ. ಹೆಣ್ಣೈಕ್ಳು ನೋಡಿ ಹೆಂಗೆ ಹೋಗ್ತಿದ್ದಾವೆ, ಪುರಾಣ ಮಾಡ್ತಾ ಒಳ್ಳೆ ನೋಡಿ. ಇವರು ಅತ್ಲಾಗಿತ್ಲ ನೋಡ್ತಾರೆ, ಎಲ್ಲೋ ಗುದ್ದು ಬಿಟ್ರೇನೋ ಅಂತ ಭಯದಿಂದ ನೋಡ್ತಾರೆ ನೋಡಿ. ನಮ್ಮ ಮಾರಿಕಾಂಬ ಟೆಂಪಲ್ ಬಂತು. ಹಾಗೆ ಮಾರಿಕಾಂಬ ಟೆಂಪಲ್ನಿಂದ ಒಂದು ಫೋಟೋ ಹೊಡ್ಕೊಂಡವು. ಯಾಕಂದರೆ ದೇವಸ್ಥಾನಕ್ಕೆ ಹಾಗೆ ಕೈ ಮುಕ್ಕೊಂಡು ದೇವರಿಗೆ ಹಾಗೆ ಮುಂದೆ ಪಾಸ್ ಆದವು. ಅಲ್ಲಿ ಟ್ರಾಫಿಕ್ ಆಯಿತು, ಹಾಗಾಗಿ ಅಲ್ಲೊಂಚು ನಿಲ್ಸ್ಕೊಂಡು ಮುಂದೆ ಪಾಸ್ ಆದವು. ಹಾಗೆ ನೋಡಿ ಅಲ್ಲಿ ಇಲ್ಲಿ ಗಾಡಿ ಅತ್ಲಾಗಿತ್ಲ ನೋಡಿಕೊಂಡು ಗಾಡಿ ಯಾವ ಕಡೆ ತಿರ್ಸೋದಪ್ಪ ಅಂತ ಯೋಚನೆ ಮಾಡ್ತಿದ್ದಾರೆ ನನ್ನ ಗಂಡೈಕ್ಳು ನೋಡಿ. ಈಗ ಮತ್ತೆ ಹೋಗ್ತಿದ್ದೀವಿ ಮುಂದಕ್ಕೆ. ನಮ್ಮ ಬಸವಣ್ಣನವರು ಹಾಗೆ ಮುಂದಕ್ಕೆ ಬರ್ತಿದ್ದಾರೆ ತಲೆ ಅಲ್ಲಾಡಿಸ್ತಾ ನೋಡಿ. ನಮ್ಮ ಹೆಣ್ಣೈಕ್ಳೆಲ್ಲ ಫೋನೇ ಜೀವನ ಅಂತ ಫೋನಲ್ಲಿ ಮಾತಾಡೋದೇನು ಕೇಳ್ತೀರಾ, ಇನ್ನು ನಾವು ಇಲ್ಲಿ ಹಿಂದೆ ಮುಂದೆ ತಿರುಗಿ ನೋಡೋರೇನು ಕೇಳ್ತೀರಾ ನೋಡಿ. ನಾವು ಹೋಗ್ಬೇಕಾರೆ ಹೂವಿರ್ಬೋದು, ಹಾಗೆ ಅಂಗಡಿ ಇರ್ಬೋದು, ಹಾಗೆ ಪೇಂಟ್ ಅಂಗಡಿ ಇದೆ, ಹಾಗೆ ಮುಂದಕ್ಕೆ ಬಸ್ ಪಾಸ್ ಆಗ್ತಿದೆ, ಹಾಗೆ ಗುಜರಿ ಅಂಗಡಿಗಳಿರ್ಬೋದು, ಹಾಗೆ ತರಕಾರಿ ಅಂಗಡಿಗಳಿರ್ಬೋದು ನೋಡಿ. ಎಲ್ಲ ಅಂಗಡಿಗಳಿದ್ದಾವೆ ನಮ್ಮ ಯಾವ ಥರ ಅಲ್ವಾ ನೋಡಿ. ಇಲ್ಲಿ ಬಂದವು, ಇಲ್ಲಿಂದ ಎಡಕ್ಕೆ ತಗೊಂಡವು. ಎಡಕ್ಕಿಂದ ಮತ್ತೆ ಮುಂದೆ ಹೋಗ್ಬೇಕಾರೆ ಅಲ್ಲಿ ಇಲ್ಲಿ ಅಂತ ಎಲ್ಲ ಕಡೆ ತಿರುಗಿ ನೋಡ್ತಾ ಖುಷಿಯಿಂದ ಹೋಗ್ತಾ ಇದ್ದವು ಮುಂದಕ್ಕೆ. ಅಷ್ಟು ಖುಷಿಯಾಗೋದು ನಮಗೆ ಗಾಡಿ ಹೊಡ್ದಂಗೆ ನೋಡಿ. ನಮ್ಮ ತಾತಜ್ಜ ಅಲ್ಲಿ ಎತ್ಲ ಹೋಗ್ಲಪ್ಪ ಅಂತ ಇಂಡಿಕೇಟರ್ ಹಾಕೊಂಡಿತ್ತು, ಎಡಕ್ಕೆ ಹೋಗಿ ನಿಂತ್ಕೊತು ಸುಮ್ಮನೆ, ಸವಾಸನೇ ಬೇಡ ಅಂತ. ಎಲ್ಲರೂ ಕೊಟ್ಟುಬಿಟ್ರೆ ಏನಪ್ಪ ಮಾಡಲಿ ಅಂತ. ಮುಂದೆ ಪಾಸ್ ಆಗ್ಬೇಕಾರೆ ಇಟ್ಟಿಗೆ ಕಾಣ್ತು, ಹಾಗೆ ಮತ್ತೆ ಮನೆ ಮೇಲೆ ಬೆಳೆದಿರೋ ಹುಲ್ಲುಗಳು ಕಂಡಿವು. ಮತ್ತು ನಮ್ಮ ಹೈಕ್ಳು ನೋಡಿ ಯಾವ ಥರ ಅತ್ಲಾಗೂ ನೋಡಲ್ಲ ಇತ್ಲಾಗೂ ನೋಡಲ್ಲ, ನುಗ್ಗೋದು ಒಂದೇ ಮಾಡ್ತಾರೆ.
ನೀವು ಕೂಡ ಯಾವುದೇ ಕಾರಣಕ್ಕೂ ಈ ಥರ ಮಾಡೋಕ್ಕೆ ಹೋಗಬೇಡಿ. ನೀವು ಎಲ್ಲ ಥರನೂ ಇತ್ಲಾಗೆ ನೋಡಿ, ವಯಸ್ಸಾದವರು ಬರ್ತಿರ್ತಾರೆ, ಆಗಲೇ ಮಕ್ಕಳು ಮರಿಗಳೆಲ್ಲ ಓಡಾಡ್ತಿರ್ತವೆ, ನೋಡಿಕೊಂಡು ಗಾಡಿ ಓಡಿಸ್ತಾ ಇರಿ. ಯಾವುದಕ್ಕೂ ಹುಷಾರಿಂದ ಗಾಡಿ ಓಡಿಸಿ, ಆಯಿತಾ? ಓಕೆ, ಹಾಗೆ ಮುಂದೆ ಬಂದ ಮೇಲೆ ಬ್ರಿಡ್ಜ್ ಕಾಣ್ತು. ಬ್ರಿಡ್ಜ್ ಕಂಡಾಗ ಅಲ್ಲಿ ಜಾನುವಾರು, ಆಟೋ, ನಮ್ಮ ಫೇವ್ರೇಟ್ ಎತ್ತಿನ ಗಾಡಿ ಹೋಗ್ತಿದೆ ನೋಡಿ. ಎಂಥ ಫೇವ್ರೇಟ್ ಗೊತ್ತದು, ನಮ್ಮ ಹಳೇ ಕಾಲದ ಎತ್ತಿನ ಗಾಡಿ. ಅದು ಫಸ್ಟ್ ರೋಡಿಗೆ ಇಳಿದಿರೋದೇ ಆ ರಥ ನಮ್ಮದು ಅಲ್ವಾ. ಅದನ್ನೆಲ್ಲರೂ ಇಷ್ಟಪಡ್ತಾರೆ, ಪೂಜೆ ಮಾಡ್ತಾರೆ, ಹಾಗೂ ನಾವು ಕೂಡ ಇಷ್ಟಪಡ್ತೀವಿ, ನಮ್ಮನೆಲ್ಲೂ ಇದೆ. ಓಕೆ ಫ್ರೆಂಡ್ಸ್, ಇಲ್ಲಿ ಬಂದು ಕೂಡ ದೇವಸ್ಥಾನ ಕಾಣ್ತು. ದೇವಸ್ಥಾನಕ್ಕೆ ಒಂದು ನಮಸ್ಕಾರ ಹಾಕ್ತಾವು. ನಮಸ್ಕಾರ ಹಾಕಿ ಒಂದು 5 ನಿಮಿಷ ನಿಂತ್ಕೊಂಡು ಮತ್ತೆ ಆಮೇಲೆ ಮುಂದೆ ಪಾಸಾಗಿದ್ದು ಆಯಿತಾ. ಅಲ್ಲಿ ನಿಂತ್ಕೊಂಡು 5 ನಿಮಿಷ ಆಮೇಲೆ ಮುಂದೆ ಪಾಸಾಗಿದ್ದೀವಿ ನೋಡಿ. ಇಲ್ಲಿ ಹೋಗ್ಬೇಕಾದ್ರೆ ನಮ್ಮ KSRTC ಬಸ್ನವ್ರು ಹೋಗ್ತಿದ್ದಾರೆ. ಹಾಗೆ ರೈಲ್ವೆ ಟ್ರ್ಯಾಕ್ ಕಾಣ್ತು. ರೈಲ್ವೆ ಟ್ರ್ಯಾಕ್ ಮುಂದೆ ಬಂದು ಹೋಗಬೇಕು ಅನ್ನೋ ಟೈಮಿಗೆ ನಮ್ಮ ಓಮಿನಿ 2 ಅತ್ಲಾಗಿತ್ಲಾಗ ಬರ್ತಾವೆ ನೋಡಿ. ಈಗ ಇಲ್ಲ ನಾನು ಮುಂದೆ ಹೋಗ್ತೀನಿ, ಇಲ್ಲ ನೀವು ಮುಂದೆ ಹೋಗ್ತೀಯ, ಇಲ್ಲ ನಾ ಮುಂದೆ ಹೋಗ್ತೀನಿ, ಇಲ್ಲ ನೀವು ಮುಂದೆ, ಇಲ್ಲ ನಾನೇ ಮುಂದೆ ಹೋಗ್ತೀನಿ ಅಂತ ಓಮಿನಿ ಅದು ಅವ್ರ ಮಕ್ಕಳನ್ನು ಕೂರಿಸ್ಕೊಂಡು ಹೋಗ್ತಿದ್ದೆ, ಶಾಲೆ ಮಕ್ಕಳನ್ನ. ಅವರು ಹೋಗಪ್ಪ ನೀನೇ ಹೋಗು ಅಂತ ಇವರೇ ಬಿಟ್ಟುಬಿಟ್ರೆ ಏನೋ ಗೊತ್ತಿಲ್ಲ. ಆದರೂ ನೋಡಿ ನಮ್ಮ ಗಂಡ ಐಕ್ಳು ನೋಡಿ ಹೆಂಗೆ ಸೈಕಲಕ್ಕೆ ಚಿಲ್ಡ್ರನ್ ನಾನೇ ಹೋಗ್ತೀನಿ ನೋಡೋಣ ಹೇಗೆ ಹೋಗ್ತೀನಿ ನೋಡ್ತಿರೋ ಅಂತ ಹೋಗ್ತಿದ್ದಾರೆ. ಖುಷಿಯಾಗಿ ಹೋಗ್ತಿದ್ದೆ. ನಾವು ಅತ್ಲಾಗಿತ್ಲಾಗೆಲ್ಲ ನೋಡ್ಕೊಂಡು ಎಂಜಾಯ್ ಮಾಡ್ಕೊತ ಹೋಗ್ತಿದ್ದಾರೆ. ನಾವು ಕೂಡ ಹಾಗೆ ಎಂಜಾಯ್ ಮಾಡ್ಕೊತ ರೈಲ್ವೆ ಟ್ರ್ಯಾಕ್ ದಾಟಿದವು. ರೈಲ್ವೆ ಟ್ರ್ಯಾಕ್ ಪಕ್ಕಕ್ಕೆ ಒಂದಿಷ್ಟು ಸ್ನ್ಯಾಕ್ಸ್ ಅಂಗಡಿಗಳಿದ್ದಾವೆ, ಹಾಗೂ ಎಗ್ ರೈಸ್ ಇರ್ಬೋದು, ಹಾಗೆ ಕಬಾಬ್ ಮತ್ತು ಈ ಜೋಳ ಎಲ್ಲ ಕೊಡ್ತಾರೆ. ಅಲ್ಲೂ ಚೆನ್ನಾಗಿರುತ್ತೆ. ಮತ್ತು ನಾನು ಒಂದ್ಸರಿ ತಿಂದಿದ್ದೆ, ಒಳ್ಳೆ ಚೆನ್ನಾಗಿತ್ತು. ಅಲ್ಲಿ ಎಗ್ ರೈಸು ಚೆನ್ನಾಗಿರುತ್ತೆ, ಹಾಗೂ ಜೋಳ ಎಲ್ಲ ಚೆನ್ನಾಗಿರುತ್ತೆ, ಹಾಗೂ ಮತ್ತು ಕಲ್ಲಂಗಡಿನ ಕೊಡ್ತಾರೆ, ಮತ್ತು ಸ್ನ್ಯಾಕ್ಸ್ ಇರುತ್ತೆ, ಮತ್ತು ಗೋಬಿ ಇದೆಲ್ಲ ಇರುತ್ತೆ, ಎಲ್ಲದೂ ಚೆನ್ನಾಗಿರುತ್ತೆ. ಹಾಗೂ ಮುಂದಕ್ಕೆ ಹೋಗ್ತಿದ್ದಂತೆ ಹಾಗೆ ನಮ್ಮ ಮಕ್ಕಳು ನೋಡಿ ಹೇಗೆ ಕೂತಿದಾರಲ್ವ ಬೈಕಲ್ಲಿ ಹಿಂದ್ಗಡೆ ಅತ್ಲಾಗಿತ್ಲ ನೋಡ್ಕೊತ ಕೂತ್ಕೊಂಡಿದ್ದಾನೆ. ಅವನು ಒಂದು ಕಾಲು ಕೆಳಗೆ ಇಳಿಸ್ಕೊಂಡು ಯಾರು ತಪ್ಪಿ ಬಂದು ಹೊಡೆದ್ರಲ್ಲ ಅಂದರೆ ಹೋಯ್ತಾನಲ್ವ. ಓಕೆ, ನಮ್ಮ KSRTC ಬಸ್ನವ್ರು ನಿಲ್ಸ್ಕೊಂಡಿದ್ರು. ಹಾಗೆ ಮುಂದೆ ಹೋಗ್ಬೇಕಾದ್ರೆ ನಮ್ಮ ಆಂಟಿ ನೋಡಿ ಎಂಥ ಸ್ಪೀಡ್ ಹೋಗ್ತಿದ್ರು, ನಾವೇ ಸ್ಪೀಡ್ ಅಂತ ತೋರಿಸ್ತಿದಾರಲ್ವ. ಓಕೆ, ಎಷ್ಟೇ ಸ್ಪೀಡ್ ಹೋದರೂ ಹೋಗೋದು ನಿಧಾನ ಹೋದರೂ ಮನೆಗೆ ಹೋಗೋದು ಅಲ್ವಾ. ಏನೋ ಹೆಚ್ಚು ಕಮ್ಮಿ ಆಯ್ತು ಅಂದರೆ ಯಾರು ಬರ್ತಾರಲ್ವ, ಯಾರು ಬರಲ್ಲ. ಹಾಗೆ ಮೈದಾನ ನೋಡಿದವ, ಮೈದಾನ ಪಕ್ಕ ಎಲ್ಲ ನಟ್ಟಿರೋ ಹಲಸಿನ ಮರಗಳಿರ್ಬೋದು, ಹಾಗೆ ಥರ ಗಿಡಗಳಿದ್ದವು. ಹಾಗೆ ನಮ್ಮ ಸಣ್ಣ ಪುಟ್ಟ ಶಾಲೆ ಇತ್ತು, ಅದು ನೋಡಿ ಖುಷಿ ಆಯಿತು. ಹೀಗೆ ಚೆನ್ನಾಗಿ ಬಿಲ್ಡಿಂಗ್ಗಳಿದ್ದಾವೆ. ಹಾಗೆ ನೋಡ್ತಾ ಹೋದಂತೆಯೇ ಬುಟ್ಟಿ ಅಂಗಡಿ ಇರ್ಬೋದು, ಹಾಗೆ ಗುಜ್ಜರಿ ಅಂಗಡಿಗಳು, ಐಸ್ ಕ್ರೀಮ್ ಪಾರ್ಲರ್. ನಮ್ಮ ಫೇವ್ರೆಟ್ ಐಸ್ ಕ್ರೀಮ್ ಅಂದರೆ ನನಗೆ ತುಂಬ ಇಷ್ಟ, ಅದು ಕೂಡ ನಮಗೆ ಇಷ್ಟ ಆಯಿತು. ಈ ಮಳೆಗಾಲದಲ್ಲಿ ತಿಂದರೆ ಏನಾದ್ರು ಥಂಡಿಗಿಂಡಿ ಸ್ಟಾರ್ಟ್ ಆಗುತ್ತೆ ಅಂತ ತಿಂದಿಲ್ಲ ನಾವು ನಿನ್ನೆ. ಹಾಗೆ ಮುಂದೆ ಹೋಗ್ಬೇಕಾದ್ರೆ ನೋಡಿ ಇಲ್ಲೆಲ್ಲ ಬಿಲ್ಡಿಂಗ್ಗಳು ಒಳ್ಳೆ ಚೆನ್ನ ಬಿಲ್ಡಿಂಗ್ ಇದ್ದಾವೆ. ಹಾಗೆ ಇಲ್ಲ ಹಂಚಿನ ಅಂಗಡಿಗಳಿದ್ದಾವೆ. ಹಂಚಿನ ಅಂಗಡಿ ಇನ್ನೂ ಚೆನ್ನಾಗಿದೆ, ಬೇಕಾದರೆ ಹಂಚು ಸಾಗರದಲ್ಲಿ ಬೇಜಾನ್ ಸಿಗುತ್ತೆ ನೋಡಿ, ಆಯಿತಾ. ಓಕೆ ಫ್ರೆಂಡ್ಸ್, ಹಾಗೆ ಮುಂದೆ ಹೋಗ್ತಿದ್ದಂತೆಯೇ ಗುಜ್ಜರಿ ಅಂಗಡಿಗಳು ಕಂಡು, ಗುಜ್ಜರಿ ಅಂಗಡಿ ಇದೆ. ಹಾಗೆ ಮುಂದಕ್ಕೆ ಹೋಗ್ತಿದ್ದಂತೆಯೇ ನೋಡಿ ಇಲ್ಲಿ ಹಂಚಿದೆ ಅಲ್ವಾ, ಇದೇ ಹಂಚು ಅಂಗಡಿ. ಹಾಗೆ ಮುಂದಕ್ಕೆ ಹೋಗ್ತಾನೆ ನೋಡಿ ಗಿಡಗಳೆಲ್ಲ ಚೆನ್ನಾಗಿ ನೆಟ್ಟಿದ್ದಾರೆ. ಸಾಗರ ಒಳ್ಳೆ ಸೂಪರಾಗಿ ಕಾಣುತ್ತೆ. ಹಾಗೆ ನಮ್ಮ ಮಲೆನಾಡು ಸೈಡ್ ಅಂದರೆ ಭಾರಿ ಖುಷಿಯಾಗಿರ್ತೀವಿ ಅಲ್ವಾ, ಮಳೆ ಬೆಳೆ ಎಲ್ಲ ಚೆನ್ನಾಗಿ ಬರುತ್ತೆ ನೋಡಿ. ಹಾಗೆ ಮುಂದೆ ಹೋಗ್ತಿದ್ದೀವಿ. ಓಮಿನಿ ನಮ್ಮ ಬಸ್ನವರು ಸರ್ಕಲಿಗೆ ಬಂದಾಗ ಬಸ್ನು ಮತ್ತು JCP ಒಟ್ಟಿಗೆ ಇದ್ದು, ಹಾಗೆ ಬಸ್ನವ್ರು ನಿಲ್ಸ್ಕೊಂಡಿದ್ರು. ಅದು ಬಸ್ ಯಾವುದು ಅಂದರೆ GRB ಜಾನಕಿರಾಮ್ ಭಾರತ್ ಅಂತ. ಅದು ಮೂವ್ ಆದಮೇಲೆ ನಾವು ಕೂಡ ಮೂವ್ ಆದವು ನೋಡಿ. ಮೂವ್ ಆಯಿತು, ನಾವು ಕೂಡ ಮೂವ್ ಆಗ್ತಿದ್ದೀವಿ ನಿಧಾನಕ್ಕೆ. ನೀವು ಕೂಡ ಒಂದ್ಸರಿ ಸಾಗರ ಬನ್ನಿ, ಸಾಗರದಲ್ಲಿ ಒಂದ್ಸರಿ ಸುತ್ತಾಡಿ. ಹಾಗೂ ಸಾಗರದಲ್ಲಿ ಫೇವ್ರೇಟ್ ಅಂದರೆ ಜೋಗ ಹೋಗಿ, ಜೋಗದಲ್ಲಿ ಒಳ್ಳೆ ಚೆನ್ನಾಗಿರುತ್ತೆ ನೋಡೋಕ್ಕೆ ಪ್ಲೇಸು. ಜೋಗ ರಾಜ ರಾಣಿ ರೋರೋ ರಾಕೆಟ್ ಅಂತ, ಅದು ಕೂಡ ಚೆನ್ನಾಗಿರುತ್ತೆ. ಓಕೆ ನೋಡಿ ಫ್ರೆಂಡ್ಸ್, ಮುಂದೆ ಹೋಗ್ಬೇಕಾದ್ರೆ ಹಾಗೆ ದೊಡ್ಡ ಬಿಲ್ಡಿಂಗ್ ಇರ್ಬೋದು, 3 ಫ್ಲೋರ್ ಬಿಲ್ಡಿಂಗ್ ಇರ್ಬೋದು, ಹಾಗೆ ಗುಜ್ಜರಿ ಅಂಗಡಿಗಳು. ಇಲ್ಲೂ ನೋಡಿ ಬೇಜಾನ್ ಗುಜ್ಜರಿ ಅಂಗಡಿ ಇದೆ. ನಾವು ಒಂದು 2-3 ಕಡೆ ಗುಜ್ಜರಿ ಅಂಗಡಿ ನೋಡಿದ್ದಾವೇನೋ ಸಾಗರದಲ್ಲಿ ನಿನ್ನೆ, ಆಯಿತಾ. ನೋಡಿ ಫ್ರೆಂಡ್ಸ್, ನೋಡಿ ಒಳ್ಳೊಳ್ಳೆ ಕಲ್ಲರ್ ಮಾಡಿದ್ದಾರೆ ಮನೆಗಳನ್ನು, ಚೆನ್ನಾಗಿ ಅಲ್ವಾ. ನೋಡಿ ಎಂಥ ಚಂದ ಮನೆ ಇದ್ದಾವೆ, 3 ಫ್ಲೋರ್ ಮನೆಗಳಿದ್ದಾವೆ. ನೋಡಿ ಹುಣಸೆ ಮರ ಇರ್ಬೋದು, ರೋಡ್ ಸೈಡಿಗೆ ಭಾರಿ ಮರಗಳನ್ನು ಚೆನ್ನಾಗಿ ನೆಟ್ಟಿದ್ದಾರೆ. ಒಳ್ಳೆ ಹುಣಸೆ ಮರ ಇರ್ಬೋದು, ಮತ್ತು ಹಲಸಿನ ಮರ, ತೆಂಗಿನ ಮರ. ನೋಡಿ ಈ ಬಸ್ನವ್ರು ಭಾರಿ ಫಾಸ್ಟಾಗಿ ಹೋಗ್ತಾನೆ. ಮುಂದ್ಗಡೆ ಒಬ್ಬ ನಿಲ್ತಿದ್ದಾನೆ, ಅದನ್ನೂ ನೋಡಲ್ಲ ನೋಡಿ. ಚೂರಾಗಿದ್ದರೆ ಕಾಲು ಮೇಲೆ ಹತ್ತಿಸ್ಕೆ ಹೋಗ್ತಿದ್ದೆ ಈಗ ಅಲ್ವಾ. ಓಕೆ ಫ್ರೆಂಡ್ಸ್, ನೀವೆಲ್ಲ ಹೋಗ್ಬೇಕಾದ್ರೆ ನಿಧಾನದಿಂದ ಹೋಗಿ ನೋಡ್ಕೊಂಡು ಹೋಗಿ ಆಯಿತಾ. ಯಾವುದೇ ಕಾರಣಕ್ಕೂ ಗಡಿಬಿಡಿಯಿಂದ ಏನಾರು ಎಡವಟ್ಟು ಮಾಡೋವಂಥ ಕೆಲಸಗಳನ್ನು ಮಾಡೋಕ್ಕೆ ಹೋಗಬೇಡಿ ಆಯಿತಾ. ಹುಷಾರಿಂದ ಹೋಗಿ. ನೋಡಿ ಇಲ್ಲೊಂದು ಗುಜ್ಜರಿ ಅಂಗಡಿ ಇದೆ. ಈ ಸುಮಾರು ಗುಜ್ಜರಿ ಅಂಗಡಿಗಳಿದ್ದಾವೆ, ಒಳ್ಳೆ ವ್ಯಾಪಾರ ಆಗುತ್ತೆ. ಹಂಗಾಗಿ ನಿಮ್ಮದೇನಾದ್ರು ಗುಜ್ಜರಿ ಇದ್ದರೆ ತಗೊಬಂದು ಕೊಡಿ,
ದುಡ್ಡು ಕೊಡ್ತಾರೆ ಆಯಿತಾ. ಕಾಮಿಡಿ ಮಾಡಿದ್ದು ಬೇಜಾರಾಗಬೇಡಿ. ಅವಾಗವಾಗ ಒಂದು ತಮಾಷೆ ಇಡಬೇಕು, ಮಧ್ಯ ಬರೀ ಒಂದು ಸೀರಿಯಸ್ ಆಗಿ ಇರಬಾರ್ದು ಆಯಿತು. ನೋಡಿ ಮುಂದಕ್ಕೆ ಹೋಗ್ದವು ಹಾಗೆ ಖಾಲಿ ಇರೋ ಜಾಗಗಳನ್ನು ನೋಡಿದವು. ನಾನೊಂದು ಇಲ್ಲೊಂದು ಮನೆ ಕಟ್ಟೋಣ ಅಂತ ಅಂದ್ಕೊಂಡೆ ಅಲ್ಲೇ ಮನಸ್ಸಲ್ಲೇ ಅಲ್ವಾ. ಇಲ್ಲಿ ನಮ್ಮ ತೀರ್ಥಹಳ್ಳಿಯಿಂದ ಹೋಗಿ ಅಲ್ಲಿ ಮನೆ ಕಟ್ಕೊಂಡ್ರೆ ಸುಮ್ಮನೆ ಲಾಸ್ ಆಗುತ್ತಲ್ವ ನಮಗೆ. ಬಾಡಿಗೆ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟು ಅಲ್ಲೇ ಮನೆ ಕಟ್ತೀನಿ ಆಯಿತಾ. ನೀವು ಕೂಡ ಯಾರಿಗಾರು ಬಾಡಿಗೆ ಕೇಳ್ಕೊಂಡು ಬನ್ನಿ, ಕೊಡ್ತೀನಿ. ಓಕೆ, ಹಾಗೆ ಮುಂದೆ ಹೋಗ್ಬೇಕಾದ್ರೆ ನಮ್ಮ ಗಂಡೈಕ್ಳು ಯಾವ ಕಾಣಿಸ್ತಿಲ್ಲ, ಎಲ್ಲ ಸೈಡಿ ಹೋಗಿದ್ದಾವೆ ನೋಡಿ. ಯಾರು ಒಬ್ಬರಾರು ಇದ್ದಾರಾ ನೋಡಿ. ಹಾಗೆ ಹೋಗ್ತಿದ್ದೀವಿ. ಮುಂದೆ ಹೋಗ್ಬೇಕಾದ್ರೆ ಕಾರು ಮತ್ತು ಮನೆಗಳಿರ್ಬೋದು, ಹಾಗೆ ಗಿಡಗಳಿರ್ಬೋದು, ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳಿದ್ದಾವೆ, ಎಲ್ಲ ಚೆನ್ನಾಗಿ ಕಾಣ್ತಿದ್ದಾವೆ. ನಮ್ಮ ಜಾನುವಾರುಗಳಿರ್ಬೋದು, ಸುಮಾರು ಜಾನುವಾರು ನೋಡಿ, ಒಂದೆರಡು ಎಮ್ಮೆಗಳಿರ್ಬೋದು ಅಲ್ವಾ. ನೋಡಿ ದೇವಸ್ಥಾನ ಇದೆ, ಎಲ್ಲ ಚೆನ್ನಾಗಿದೆ ಅಲ್ವಾ. ನಮ್ಮ ನಾಯಿಯವರು ಆಗಲೇ ಫಸ್ಟ್ ಇದರಲ್ಲೇ ಕಂಡರು, ಅವ್ರ ಬಗ್ಗೆ ಹೇಳಿಲ್ಲ, ಈಗ ಹೇಳ್ತಿದ್ದೀನಿ ಅಲ್ವಾ. ಯಾರು ನಮ್ಮ ದೇವಸ್ಥಾನ ಇದೆ ನೋಡಿ ಅಲ್ವಾ, ಚೆನ್ನಾಗಿದೆ. ಇಲ್ಲಿಗೆ ನಮ್ಮ ವಿಡಿಯೋ ಮುಕ್ತಾಯವಾಗ್ತಿದೆ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಓಕೆ ಫ್ರೆಂಡ್ಸ್, ಬಾಯ್ ಬಾಯ್.